ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 2ರಿಂದ 8 ಚಿಕ್ಕಿಯನ್ನು ಇಟ್ಟು ಯಾವ ರೀತಿಯಲ್ಲಿ ಸುಂದರವಾದ ರಂಗೋಲಿಯನ್ನು ಬಿಡಿಸಬಹುದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಫ್ಲವರ್ ಟೈಪ್ ಡಿಸೈನ್ನಲ್ಲಿ ಅಥವಾ ಒಂದು ದೀಪದ ಡಿಸೈನ್ನಲ್ಲಿ ನಿಮಗೆ ಕಾಣಿಸುತ್ತೆ. ತುಂಬ ಈಸಿಯಾಗಿದೆ. ಇದನ್ನು ನಾನು ಆ್ಯಕ್ಚುಲಿ ಲೈನ್ ಬೈ ಲೈನ್ ತಕ್ಕೋತಾ ಹೋದರೆ ನಿಮಗೆ ತಿಳಿಯೋದಿಲ್ಲ ಅಂಥೇಳಿ ನಾನು ಶಾರ್ಟ್ ಫಾರ್ಮ್ನಲ್ಲಿ ನಿಮಗೆ ಇದು ರಂಗೋಲಿಯನ್ನು ಕಲಿಸ್ತಿದ್ದೀನಿ. ನೋಡಿ ನೀವೆಲ್ಲರೂ ನಾ ಯಾವ ರೀತಿ ತೆಗೆದಿದ್ದೀನಿ ಅಂತ ಹೇಳಿ. ಒಂದರ ಕೆಳಗೇ ಒಂದು ಚಿಕ್ಕಿ ಇಟ್ಕೊಂಡು 8ರಿಂದ 2 ಲೈನನ್ನು 2 ಚಿಕ್ಕಿಯನ್ನು ಬಿಡಿಸ್ಬೇಕು. ನೆಕ್ಸ್ಟು ನಾನು ನೋಡಿ ಅಲ್ಲಿ 3 ಡಾಟಿಗೆ ಯಾವ ರೀತಿ ರೌಂಡಪ್ ಮಾಡಿದ್ದೀನಿ ಆ ರೀತಿಯಲ್ಲೇ ನೀವು ರೌಂಡಪ್ ಮಾಡಬೇಕು. ಒಳಗಿನ ಮಗ್ಗಲದಿಂದ ಹೊರಗಿನ ಮಗ್ಗಲು ಬಂದಂಗೆ ಸಿ ಶೇಪ್ನಲ್ಲಿ ನಾನು ರೌಂಡಪ್ ಮಾಡಿದ್ದೀನಿ. ಇದನ್ನ 3 ಚಿಕ್ಕಿಯನ್ನು ತೆಗೆದುಕೊಂಡು ಎಲ್ ಶೇಪ್ನಲ್ಲಿ ಸಿ ಅಥವಾ ಎಲ್ ಶೇಪ್ನಲ್ಲಿ ನಾನು ಈ ರೀತಿ ಮಾಡಿದ್ದೀನಿ. ಮಧ್ಯದಲ್ಲಿ ಏನು ಮಾಡಿದ್ದೀನಿ, ಉಲ್ಟಾ ಎಲ್ಲನ್ನು ಬಿಡಿಸಿ ನಾನು ಈ ರೀತಿಯಲ್ಲಿ ಶೇಪ್ ಕೊಟ್ಟಿದ್ದೀನಿ. ಅದಕ್ಕೆ ಒಂದು ಸಲ ಹೀಗೆ ಒಂದು ಸಲ ಹಾಗೆ ಈ ರೀತಿಯಲ್ಲಿ ಇದು ರಂಗೋಲಿಯನ್ನು ಬಿಡಿಸ್ಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು, 4 ಚಿಕ್ಕಿಗಳ ಮೇಲೆ ಈ ರೀತಿ ಸ್ಟ್ರೇಟ್ ಲೈನನ್ನು ತೆಗಿಬೇಕು. 4 ದಿಕ್ಕಿಗೂ ಇದೇ ರೀತಿಯಲ್ಲಿ ತೆಗಿಬೇಕು. ನೋಡಿ ಎಷ್ಟು ಈಸಿ ಇದೆ ಇದು ರಂಗೋಲಿ. ಆಮೇಲೆ ತೆಗೆದ್ಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ನೆಕ್ಸ್ಟ್ ನಾ ಏನು ಮಾಡಿದ್ದಲ್ಲಿ ಮಧ್ಯದಲ್ಲಿರುವಂಥ ಲೈನಿಗೆ ಮೇಲ್ಗಡೆಯಿಂದ ಈ ರೀತಿ ಜಾಯಿನ್ ಮಾಡಿದ್ದೀನಿ. ನೋಡಿ ಇದು ರಂಗೋಲಿ ಈಗ ತುಂಬ ಫ್ಲವರ್ ಥರ ಅಥವಾ ಒಂದು ದೀಪದ ಶೇಪಿನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ತೆಗೆದ ಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ನಾನು ನಿತ್ಯವೂ ನಿಮಗೆ ಹುಡುಕಿ ಈ ರೀತಿ ಸುಂದರವಾದ ರಂಗೋಲಿಯನ್ನು ಕಲಿಸ್ಕೊಡ್ತೀನಿ. ನೀವೆಲ್ಲರೂ ನಾನು ಕಲಿಸುತ್ತಿರುವಂಥ ಈ ರಂಗೋಲಿಗಳನ್ನು ಟ್ರೈ ಮಾಡಿ. ನೀವು ನನ್ನ ರಂಗೋಲಿಯನ್ನು ನೋಡಿ ಒಮ್ಮೆಲೆ ಬಿಡಿಸ್ಲಿಕ್ಕೆ ಹೋಗಬೇಡಿ. ಒಮ್ಮೆ ಪೇಪರ್ ಮತ್ತು ಪೆನ್ ತೊಗೊಂಡು ಒಂದು ಸಲ ಪ್ರಾಕ್ಟೀಸ್ ಮಾಡಿ ನಾನು ಕಲಿಸಿರೋವಂಥ ರಂಗೋಲಿನ. ಯಾಕಂದರೆ ನೋಡಲಿಕ್ಕೆ ಎಷ್ಟು ಈಸಿ ಅನಿಸತ್ತೆ, ಸ್ವಲ್ಪ ತೆಗಿಯೋ ಮುಂದೆ ನಿಮಗೆ ಪ್ರಾಬ್ಲಮ್ ಆಗಬಹುದು. ಸೊ ನೀವೇನು ಮಾಡಬೇಕು, 1 ಸಲ ಅಥವಾ 2 ಸಲ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾವ ಶೇಪಲ್ಲಿ ಲೈನ್ ಬರುತ್ತೆ ಅದನ್ನು 1 ಸಲ ನೀವು ಕಲಿತ್ರೆ ಇದು ರಂಗೋಲಿಯನ್ನು ತುಂಬ ಈಸಿಯಾಗಿ ತೆಗಿಬೋದು ನೀವು. ಮಧ್ಯದಲ್ಲಿರುವಂಥ ಒಂದು 4 ಚಿಕ್ಕಿ ಉಳಿದಿದೆಯಲ್ಲ ಅಲ್ಲಿ ಈ ರೀತಿ ಫ್ಲವರ್ಸನ್ನು ಮಾಡಿ ಸ್ವಲ್ಪ ಕೆಂಪು ಕಲರನ್ನು ತುಂಬಿದ್ದೀನಿ ಅದರಲ್ಲಿ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಈ ಫ್ಲವರ್ ಥರ ಬಂದಿರೋದಲ್ಲಿ ದೀಪವನ್ನು ಮಾಡಬಹುದು ಅಂತ ವಿಚಾರ ಮಾಡಿ ಈ ರೀತಿ ದೀಪದ ಶೇಪನ್ನು ಅದಕ್ಕೆ ಕೊಟ್ಟಿದ್ದೀನಿ. ಎಲ್ಲ ಕಡೆನೂ ಸುತ್ತಲೂ ಇದೇ ರೀತಿಯಲ್ಲೇ ಮಾಡಿದ್ದೀನಿ. ನಿಮಗೆ ನಾನು ನಿತ್ಯವೂ ಈ ರೀತಿ ರಂಗೋಲಿಯನ್ನು ಹೇಳ್ಕೊಡ್ತೀನಿ. ನಿಮಗೆಲ್ಲರಿಗೂ ನಾನು ಕಲಿಸುತ್ತಿರುವಂಥ ರಂಗೋಲಿಗಳು ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೊಡಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.